ದೇವನಹಳ್ಳಿ ಪಟ್ಟಣದ ಮಿನಿ ವಿಧಾನಸೌಧದ ಕಡತ ವಿಲೇವಾರಿ ಕೊಠಡಿ, ಉಪನೋಂದಣಾಧಿಕಾರಿಗಳ ಕಚೇರಿ, ಸಾರ್ವಜನಿಕ ಆಸ್ಪತ್ರೆ, ಸಮಾಜ ಕಲ್ಯಾಣ ಇಲಾಖೆಯ ಬಾಲಕರ ವಸತಿ ನಿಲಯಕ್ಕೆ ಉಪಲೋಕಾಯುಕ್ತ ಬಿ ವೀರಪ್ಪ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಉಪನೋಂದಣಾಧಿಕಾರಿಗಳ ಕಚೇರಿಯ ಕ್ಯಾಶ್ ಡಿಕ್ಲರೇಷನ್ ಬಗ್ಗೆ ಮಾಹಿತಿ ಪಡೆದರು. ಅಧಿಕಾರಿಗಳ ದಿನನಿತ್ಯದ ಹಾಜರಾತಿ ಪುಸ್ತಕ ನೋಡಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಇನ್ನು ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ಸರ್ಕಾರಿ ಆಸ್ಪತ್ರೆಯಲ್ಲಿನ ಕುಂದು ಕೊರತೆಗಳನ್ನು ಪರಿಶೀಲನೆ ನಡೆಸಿ ಆಸ್ಪತ್ರೆಯಲ್ಲಿನ ವೈದ್ಯರಿಲ್ಲದನ್ನು ಗಮನಿಸಿ ಆಸ್ಪತ್ರೆಯ ಎಲ್ಲಾ ಕೊಠಡಿಗಳಿಗೆ ತೆರಳಿ ಸಾರ್ವಜನಿಕರಿಂದ ಕುಂದು ಕೊರತೆಗಳನ್ನು ಆಲಿಸಿ ಆಸ್ಪತ್ರೆಯ ಸಿಬ್ಬಂದಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಆಸ್ಪತ್ರೆಯಲ್ಲಿನ ಅಗತ್ಯ ಔಷಧಿಗಳ ಪಟ್ಟಿ ಪರಿಶೀಲನೆ ನಡೆಸಿದ್ರು. ಸರ್ಕಾರಿ ಸಾರ್ವಜನಿಕ ಬಾಲಕರ ವಿದ್ಯಾರ್ಥಿ ನಿಲಯಕ್ಕೆ ದಿಢೀರ್ ಭೇಟಿ ನೀಡಿ ವಿದ್ಯಾರ್ಥಿ ನಿಲಯದ ಮಕ್ಕಳ ಜೊತೆ ಕುಶಲೋಪಚಾರಿ ವಿಚಾರಿಸಿದ್ರು. ದೇವನಹಳ್ಳಿ ಪಟ್ಟಣದಲ್ಲಿರೋ ಸರ್ಕಾರಿ ಬಾಲಕರ ವಿದ್ಯಾರ್ಥಿ ನಿಲಯಕ್ಕೆ ಭೇಟಿ ನೀಡಿ ಮಕ್ಕಳ ಜೊತೆ ಕೆಲಕಾಲ ಸಂವಾದ ನಡೆಸಿದ್ರು. ಮಕ್ಕಳ ಜೊತೆ ಭಗತ್ ಸಿಂಗ್, ಅಂಬೇಡ್ಕರ್, ಗಾಂಧೀಜಿ ತರ ಆಗಬೇಕೆಂದು ಹೇಳಿದ್ರು. ವಿದ್ಯಾರ್ಥಿಗಳಿಂದ ಪ್ರತಿಜ್ಞೆ ಮಾಡಿಸಿ ಮಕ್ಕಳಿಗೆ ಬುದ್ಧಿವಾದ ಹೇಳಿ ಹಾಸ್ಟೆಲ್ನ ವಾರ್ಡ್ ಹಾಗೂ ದವಸ ಧಾನ್ಯಗಳನ್ನು ಪರಿಶೀಲನೆ ನಡೆಸಿ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದರು. ಇವರು ನೀವು ಪತ್ರಿಕಾ ಮಾಧ್ಯಮದವರು, ನಿಮಗೆ ಜವಾಬ್ದಾರಿ ಇದೆ. ಆ ಥರ ಮಾಡಿದಾಗ ಇಲ್ಲಿ ಬೋರ್ಡ್ ಹಾಕಿದ್ದೀವಿ ನಾವು, ನೀವು ಅದೊಂದು ಸ್ವಲ್ಪ ಫಾಲೋ ಮಾಡಿ, ಇಲ್ಲಿಂದ ಅಲ್ಲಿ ಕಳಿಸಿ ಅಲ್ಲಿಂದ ಕಳಿಸೋ ಪೇಷಂಟ್ಗೆ ಸ್ವಲ್ಪ ಇಂಟ್ರೂವ್ ಮಾಡಿ. ನಮಗೆ ವೈ ಡೋಂಟ್ ಕಂಪ್ಲೇಂಟ್, ಲೋಕಾಯುಕ್ತ ಕಂಪ್ಲೇಂಟ್ ಕೊಡಿ, ವಿಲ್ ಟೇಕ್ ಕೇರ್. ಅವ್ರ ಸ್ವಂತ ಇಟ್ಕೊಂಡು ಇಲ್ಲಿ ಸುಮ್ಮನೆ ಇಲ್ಲಿ ಸಂಬಳ ಅಲ್ಲಿ ಬಿಸ್ನೆಸ್ಸು, ಇಲ್ಲಿಂದ ಅಲ್ಲಿ ಕರ್ಕೊಂಡೋಗಿ ಮಾಡೋದು ತಪ್ಪದು. ಆ ಥರ ಇದ್ದರೆ ವಿಲ್ ಟೇಕ್ ಆಕ್ಷನ್. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಟಾಯ್ಲೆಟ್ಸ್ ಎಲ್ಲ ಗಲೀಜಾಗಿದೆ, ನಾನು ನೋಡ್ಕೊಂಡ್ಬಂದೆ.